ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಈ ಗ್ಲೋ ಸ್ಕಿನ್, ಇದು ತುಂಬ ಆ್ಯಕ್ನಿ ಇರುತ್ತೆ. ಆ್ಯಕ್ನಿ ಇರೋರಿಗೆ ನಾವು ಆಲ್ರೆಡಿ ನೋಡ್ತೀವಿ, ಅವ್ರಿಗೆ ಆಲ್ರೆಡಿ ಆಯಿಲಿ ಸ್ಕಿನ್ ಇರುತ್ತೆ, ಓಪನ್ ಪೋರ್ಸ್ ಇರುತ್ತೆ, ಮುಖ ತುಂಬ ಡಲ್ ಆಗಿರೋಂಗೆ ಕಾಣಿಸುತ್ತೆ. ಇವ್ರಿಗೆ ಓಪನ್ ಪೋರ್ಸ್ ಇರೋದ್ರಿಂದ ಬೇಗ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಕೂಡ ಬರ್ತಿರುತ್ತೆ. ಅದ್ರ ಜೊತೆಗೆ ಆ್ಯಕ್ನಿಗಳು ಬಂದು ಮುಖದಲ್ಲಿ ಏನಾಗುತ್ತೆ, ಅಲ್ಲಲ್ಲೇ ಕಪ್ಪು ಕಲೆಗಳು ಸ್ಟಾರ್ಟ್ ಆಗಿರುತ್ತೆ. ಇಂಥವ್ರಿಗೆ ನಾವು ಮನೇಲೇ ಏನು ಮಾಡ್ಬೋದು? ಇಂಥವ್ರು ಏನು ಮಾಡಬೇಕಾಗತ್ತೆ, ಈ ಒಹೋಬಾ ಆಯಿಲ್ ಅಂತ ನಾವು ಹೇಳ್ತೀವಿ. ಈ ಒಹೋಬಾ ಆಯಿಲ್ ಸಹಾಯದಿಂದ ಈ ಮುಖದ ಮೇಲೆ ಆಗಿರುವಂಥ ಸ್ಕಾರ್ಸ್ ಅಥವಾ ಒಂದು ಮುಖಕ್ಕೆ ಗ್ಲೋ ಹೇಗೆ ತರ್ಬೋದು ಅನ್ನೋದನ್ನ ನೋಡೋಣ. ಇದಕ್ಕಾಗಿ ನಮಗೆ ಬೇಕಾಗಿರೋದು 1 ಸ್ಪೂನಷ್ಟು ಒಹೋಬಾ ಆಯಿಲು. ಇದಕ್ಕೆ ಮುಂಚೆ ನಾವು ಒಹೋಬಾ ಆಯಿಲ್ನ ಒಂದು 1/2 ಕಪ್ ಒಹೋಬಾ ಆಯಿಲ್ನ ತೊಗೊಂಡು ಇದಕ್ಕೆ ಎಷ್ಟಿ ಮಧು ಅಥವಾ ಜ್ಯೇಷ್ಠ ಮಧು ಅಥವಾ ಲಿಕೋರೈಸ್ ನಾವೇನು ಹೇಳ್ತೀವಿ, ಇದನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು, ಮತ್ತು ವೆಟ್ರಿವೇರ್, ಈ ಬೇರ್ ಬರುತ್ತೆ, ನಿಮ್ಮ ಗ್ರಂಥಿ ಅಂಗಡಿಗಳೆಲ್ಲ ಹೋಗಿ ಕೇಳಿದ್ರೆ ವೆಟ್ರಿವೇರ್ ಬೇರ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಇದು ಎರಡನ್ನೂ ನೀವು ಹಾಕಿ ಸ್ವಲ್ಪ ಹೊತ್ತು, 1 ವಾರ ಬಿಸಿಲಲ್ಲಿ ಇಟ್ಟಿರಬೇಕು. ಈ ಬಿಸಿಲಲ್ಲಿ ಇನ್ಫ್ಯೂಸ್ಡ್ ಆಗಿರುವಂತಹ ಒಹೋಬಾ ಆಯಿಲ್ನ ನೀವು ತಗೊಂಡು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ರೋಸ್ ವಾಟರು ಮತ್ತು 1 ಸ್ಪೂನಷ್ಟು ಗ್ಲಿಸರಿನು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮನೇಲೇ ಒಂದು ಒಳ್ಳೆ ಗ್ಲೋ ಸೀರಮ್ ರೆಡಿ ಆಗುತ್ತೆ. ಯಾಕಂದರೆ ಆ್ಯಕ್ನಿ ಸ್ಕಿನ್ ಇರೋರು ಕೊಬ್ಬರೆಣ್ಣೆ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಎಣ್ಣೆನ ಯೂಸ್ ಮಾಡಬಾರ್ದು. ನೀವು ಇದು ಎಣ್ಣೆ ಜಾಸ್ತಿ ಯೂಸ್ ಮಾಡಿದಷ್ಟು ಮುಖ ಇನ್ನೂ ಆಯಿಲಿಯಾಗಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ತುಂಬ ಆ್ಯಕ್ನಿ ಇರುವಂತಹ ಸ್ಕಿನ್ಗೆ ಒಂದು ಹೆಲ್ಪ್ ಆಗುವಂಥ ಒಂದು ಪ್ರಾಡಕ್ಟ್ ಅಂದರೆ ಒಹೋಬಾ ಆಯಿಲ್. ಒಹೋಬಾ ಆಯಿಲ್ ಬಿಟ್ಟು ಇದನ್ನು ಆ್ಯಕ್ನಿ ಸ್ಕಿನ್ ಇರೋರು ಬೇರೆ ಯಾವುದನ್ನು ನಾವು ಯೂಸ್ ಮಾಡೋಂಗಿಲ್ಲ. ಸೊ ಈ ಒಹೋಬಾ ಆಯಿಲ್ನ ನೀವು ಡೈಲಿ ರಾತ್ರಿ ಮಲಗುವಾಗ, ಅಂದರೆ ಈ ಒಂದು ಸೀರಮ್ ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರ, ಇದನ್ನು ಒಂದು ಡ್ರಾಪ್ಲೆಟ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಡೈಲಿ ಮಲ್ಕೊಳ್ಳುವಾಗ ನಿಮ್ಮ ಮುಖನ ಡಬಲ್ ಕ್ಲೆನ್ಸ್ ಮಾಡಿ, ಅಂದರೆ ಪೂರ್ತಿ ಮೇಕಪ್ಪನ್ನು ತೆಗೆದು ಮತ್ತೆ ಇನ್ನೊಂದು ಸಲ ಒಂದು ಕ್ಲೆನ್ಸರಿಂದ ಅಥವಾ ಫೋಮ್ ಕ್ಲೆನ್ಸರಿಂದ ನೀವು ಮುಖ ವಾಶ್ ಮಾಡಿದಾಗ ಅದು ತುಂಬ ಡೀಪ್ ಕ್ಲೀನ್ ಆಗುತ್ತೆ. ಡೀಪ್ ಕ್ಲೀನ್ ಆಗಿರುವಂಥ ಫೇಸ್ನ ನೀವು ನೀಟಾಗಿ ಪ್ಯಾಡ್ ಡ್ರೈ ಮಾಡಿ ಈ ಒಂದು ಸೀರಮ್ನ ಒಂದು 2-3 ಡ್ರಾಪ್ಸು ಚೆನ್ನಾಗಿ ಕೈಗೆ ರಬ್ ಮಾಡಿ ನಿಮ್ಮ ಮುಖ ಕುತ್ತಿಗೆಗೆ ಫುಲ್ ಹಾಕಬೇಕಾಗತ್ತೆ. ಇದನ್ನು ಹಚ್ಚಿ ನೀವು ಮಸಾಜ್ ಏನು ಮಾಡೋದು ಬೇಡ, ಇದನ್ನು ಹಾಗೆ ಬಿಟ್ಟು ದಿನ ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯೋದ್ರಿಂದ ನಿಮಗಿರುವಂಥ ಆಯಿಲ್ ಸ್ಕಿನ್ ಆಗಲಿ ಅಥವಾ ಡೆಡ್ ಸ್ಕಿನ್ ಆಗಲಿ ಅಥವಾ ನಮ್ಮ ಈ ಆ್ಯಕ್ನಿ ಸ್ಕಿನ್ನಲ್ಲಿ ನಾವು ಏನು ಪ್ರಾಬ್ಲಮ್ಸ್ ನೋಡ್ತೀವಿ, ಓಪನ್ ಪೋರ್ಸ್ ಇರ್ಬೋದು ಅಥವಾ ಒಂದು ಬೇಗ ಟ್ಯಾನ್ ಆಗುವಂಥದ್ದು ಇರ್ಬೋದು, ಇದೆಲ್ಲ ಕಾಲಕ್ರಮೇಣ ಅಂದರೆ ಒಂದು ವೀಕಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಓಪನ್ ಪೋರ್ಸ್ಗೆ ನಾವು ಏನು ಮಾಡ್ಬೋದು, ಆಲ್ರೆಡಿ ನನಗೆ ಆ್ಯಕ್ನಿ ಇದೆ, ನಂಗೆ ತುಂಬ ಓಪನ್ ಪೋರ್ಸ್ ಆಗೋಗಿದೆ, ಅದು ಶ್ರಿಂಕ್ ಆಗ್ತಾಯಿಲ್ಲ ಅಂತ ಅನ್ನೋರು ಗ್ರೀನ್ ಟೀ ಹೆಲ್ಪ್ನ ತೊಗೋಬೋದು. ನಮ್ಗೆ ಆಲ್ರೆಡಿ ಎಲ್ಲರ ಮನೆಯಲ್ಲೂ ಗ್ರೀನ್ ಟೀ ಪೌಚ್ಗಳಿರೋದೆ, ಇಲ್ಲ ಗ್ರೀನ್ ಟೀ ಸಾಮಾನ್ಯ ಕುಡಿತಾನೆ ಇರ್ತೀವಿ. ಈ ಗ್ರೀನ್ ಟೀನ ಏನು ಮಾಡಬೇಕು, ಚೆನ್ನಾಗಿ ಇದನ್ನು ನೀರಲ್ಲಿ ಕುದಿಸ್ಬೇಕಾಗತ್ತೆ. ಇದ್ರ ಜೊತೆಗೆ ಸ್ವಲ್ಪ ಬೇವಿನ ಎಲೆಗಳನ್ನ ತೊಗೊಂಡು ಚೆನ್ನಾಗಿ ಕುದಿಸಿ ಇದನ್ನು ಐಸ್ ಟ್ರೇಯಲ್ಲಿ ಹಾಕಿಡಬೇಕಾಗತ್ತೆ. ಐಸ್ ಟ್ರೇಯಲ್ಲಿ ಹಾಕಿ ಇದನ್ನು ಏನು ಮಾಡಬೇಕು, ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಖ ತೊಳೆದು ಈ ಒಂದು ಎಲ್ಲೆಲ್ಲಿ ನಿಮಗೆ ಮುಖದಲ್ಲಿ ಪೋರ್ಸ್ ಇದೆ, ಅಂದರೆ ಮೂಗಿನ ಸುತ್ತ ಇರ್ಬೋದು ಅಥವಾ ನಿಮಗೆ ಡಿಸ್ಕಲರೇಷನ್ ಇರ್ಬೋದು ಅಥವಾ ಇಲ್ಲಿ ನನಗೆ ಈಗ ತಾನೇ ಆ್ಯಕ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನೋರು ಕೂಡ ಈ ಐಸ್ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಹಾಗೆ ಈ ಓಪನ್ ಪೋರ್ಸ್ಗಳೆಲ್ಲ ಕಾಲಕ್ರಮೇಣ ಶ್ರಿಂಕ್ ಆಗ್ತಾ ಬರುತ್ತೆ. ಮತ್ತು ಯಾರಿಗೆಲ್ಲ ಈ ಒಂದು ಅಸಿಟಿಕ್ ಅಂಶ ಮುಖಕ್ಕೆ ಹಚ್ಚಿದ್ರು ಸ್ವಲ್ಪ, ಅಂದರೆ ಆ್ಯಕ್ನಿ ಇದ್ದು ಸೆನ್ಸಿಟಿವ್ ಸ್ಕಿನ್ ಇಲ್ಲದೆ ಇರೋರು, ಆಯಿಲಿ ಸ್ಕಿನ್ ಇರೋರು ಈ ಫ್ರೋಝನ್ ಟೊಮೆಟೊ ಕೂಡ ನೀವು ಯೂಸ್ ಮಾಡ್ಬೋದು. ಈ ಫ್ರೋಝನ್ ಟೊಮೆಟೊ ಮತ್ತು ಈ ಒಂದು ಕ್ಯುಕುಂಬರ್ನ ನೀವು ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅಂದರೆ ಪಲ್ಪ್ನ ತೊಗೊಂಡು, ಅಂದರೆ ಸಿಪ್ಪೆ ಸಮೇತ ತೊಗೋಬೇಕಾಗತ್ತೆ. ಟೊಮೆಟೊನೂ ನೀವು ಸಿಪ್ಪೆ ಸಮೇತ ತೊಗೋಬೇಕಾಗತ್ತೆ, ಸೌತೆಕಾಯಿನೂ ಸಿಪ್ಪೆ ಸಮೇತ ತೊಗೋಬೇಕಾಗತ್ತೆ. ಸೌತೆಕಾಯಲ್ಲಿ ನಮ್ಗೆ ಗೊತ್ತಿರೋಂಗೆ ತುಂಬ ಒಂದು ಒಳ್ಳೆ ಆಸ್ಟ್ರಿಡೆಂಟ್ ಅಂಶ ಇದೆ. ಇದು ಮುಖ ಒಳ್ಳೆ ಗ್ಲೋ ಕೊಡೋದಲ್ಲದೆ ಏನು ಮಾಡುತ್ತೆ, ಮುಖನ ಟೈಟನ್ ಮಾಡುತ್ತೆ, ಸ್ಕಿನ್ ಪೋರ್ಸ್ನ ಟೈಟನ್ ಮಾಡುತ್ತೆ, ಮತ್ತು ಮುಖಕ್ಕೆ ಒಂದು ಒಳ್ಳೆ ಫ್ರೆಶ್ ಲುಕ್ ಕೊಡುತ್ತೆ. ನಮಗೆ ಇವಾಗ ತುಂಬ ಕೆಲಸ ಮಾಡಿರ್ತೀವಿ, ಸ್ಟ್ರೆಸ್ ಆಗಿರ್ತೀವಿ, ಮತ್ತು ಬೆಳಗ್ಗೆ ಎದ್ದು ಎಲ್ಲೋ ಫಂಕ್ಷನ್ಗೆ ಹೋಗಬೇಕಾಗತ್ತೆ ಅಥವಾ ಏನೋ ಈವೆಂಟ್ಸ್ ಇರುತ್ತೆ, ಬಟ್ ಮುಖ ಮಾತ್ರ ತುಂಬ ಡಲ್ಲಾಗಿ ಪಫಿನೆಸ್ ಕಾಣಿಸುತ್ತೆ, ಕಣ್ಣೆಲ್ಲ ತುಂಬ ಒಂದು ಸೋತೋದಂಗೆ ಕಾಣಿಸ್ತಿರುತ್ತೆ. ಇಂಥವ್ರು ಕೂಡ ಈ ಒಂದು ಫ್ರೋಝನ್ ಏನು ನಾವು ಪೇಸ್ಟ್ ನಾನು ಹೇಳ್ತಾ ಇದ್ದೀನಿ, ಇದನ್ನು ಮುಖಕ್ಕೆ ನಾವು ಡೈಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖ ಒಳ್ಳೆ ಗ್ಲೋ ಕೊಡುತ್ತೆ, ಫ್ರೆಶ್ ಅಪ್ ಲುಕ್ ಕೊಡುತ್ತೆ, ಮತ್ತು ಈ ಏನು ಓಪನ್ ಪೋರ್ಸ್ ಇರುತ್ತೆ ಇದನ್ನೆಲ್ಲ ಟೈಟನ್ ಮಾಡಿ ನಿಮಗೊಂದು ಒಳ್ಳೆ ಆಸ್ಟ್ರಿಜೆಂಟ್ ಎಫೆಕ್ಟ್ ಕೊಡುತ್ತೆ. ಆಸ್ಟ್ರಿಜೆಂಟ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಅಂದರೆ ತುಂಬ ಆಳವಾಗಿ ಡೀಪಾಗಿ ಹೋಗಿ ನಮ್ಮ ಮುಖದಲ್ಲಿರುವಂಥ ರಂಧ್ರಗಳನ್ನ, ಅಂದರೆ ರಂಧ್ರದ ಒಳಗಡೆ ಹೋಗಿ ಇದು ಕ್ಲೀನ್ ಮಾಡುತ್ತೆ.
ಅದು ಕ್ಲೀನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮುಖದಲ್ಲಿ ಜಮೆ ಆಗಿರುವಂತಹ ಒಂದು ಡಸ್ಟ್ ಇರ್ಬೋದು ಅಥವಾ ಡೆಡ್ ಸೆಲ್ಸ್ ಇರ್ಬೋದು, ಈ ಡೆಡ್ ಸೆಲ್ಸ್ ಎಲ್ಲ ಏನಾಗುತ್ತೆ ವೈಟ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನೆಲ್ಲ ತಡೆಗಟ್ಟಿ ನಮ್ಮ ಮುಖ ಒಂದು ಒಳ್ಳೆ ಗ್ಲೋ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಟೊಮೆಟೊ ಕೂಡ ಇರೋದ್ರಿಂದ ಟೊಮೆಟೊ ಗ್ಲೋ ಕೊಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ಇದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬಾರ್ದು. ಟೊಮೆಟೊನ ನೀವು ಸ್ಕಿಪ್ ಮಾಡ್ಬೋದು. ಇದ್ರ ಬದಲು ಬರೀ ಕ್ಯುಕ್ಯುಂಬರ್ ಪೇಸ್ಟ್ನ ನೀವು ಒಂದು ಫ್ರೋಝನ್ ಮಾಡಿ ಇದನ್ನು ನೀವು ಯೂಸ್ ಮಾಡ್ಬೋದು. ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇಲ್ಲದೆ ಇರೋರಿಗೆ ಟೊಮೆಟೊ ಆಗಬಾರತ್ತೆ. ಬಟ್ ಅದನ್ನು ನೀವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನೋಡ್ಕೋಬೇಕಾಗತ್ತೆ. ಈ ಟೊಮೆಟೊ ಏನು ಮಾಡುತ್ತೆ, ನಮ್ಮ ಮುಖದಲ್ಲಿರುವಂಥ ಕೊಳೆಗಳನ್ನ ಇದನ್ನು ತೆಗಿಯುತ್ತೆ, ಡೀಪ್ ಕ್ಲೆನ್ಸ್ ಮಾಡುತ್ತೆ. ಡೀಪ್ ಕ್ಲೆನ್ಸ್ ಮಾಡೋದ್ರ ಜೊತೆಗೆ ತುಂಬ ಟ್ಯಾನ್ ಆಗಿರೋ ಸ್ಕಿನ್ ಕೂಡ ಇದು ತುಂಬ ತಿಳಿಯಾಗ್ತಾ ಬರುತ್ತೆ. ಅಂದರೆ ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಸೊ ಆವಾಗ ನಮ್ಮ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಕೂಡ ಬರುತ್ತೆ. ಹಾಗೆ ನಮ್ಮ ಒಂದು ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಥರ ನಾವು ಜ್ಯೂಸನ್ನ ಬೆಳಗ್ಗೆ ಎದ್ದು ನಾವು ತೊಗೋಬೇಕಾಗತ್ತೆ ಬರೀ ಹೊಟ್ಟೆಲಿಂತ. ಹಾಗೆ ಆ ಒಂದು ಜ್ಯೂಸ್ಗೆ ಈ ಟೊಮೆಟೊ ಕೂಡ ನಾವು ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಹಣ್ಣಾಗಿರೋ ಟೊಮೆಟೊ ಕೂಡ ಈ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ನಾವೇನು ಹೇಳಿದ್ದೆ ಅದ್ರ ಜೊತೆಗೆ ಇದನ್ನು ನಾವು ಡೈಲಿ ಯೂಸ್ ಮಾಡ್ತಾ ಹೋದಂಗೆ ನಮ್ಮ ಬಾಡಿಲಿ ಒಳ್ಳೆ ಒಂದು ಹೈಡ್ರೇಷನ್ ಕೊಡುತ್ತೆ. ಕೆಲವರಿಗೆ ತುಂಬ ನೀರು ಕುಡಿಯೋಕ್ಕೆ ಟೈಮ್ ಇರೋದಿಲ್ಲ, ಟ್ರಾವೆಲ್ ಮಾಡ್ತಿರ್ತಾರೆ ಅಥವಾ ಎಲ್ಲೋ ಮೀಟಿಂಗಲ್ಲಿ ಇರ್ತಾರೆ, ಅವ್ರಿಗೇನು ಸಮತೋಲನವಾಗಿ ನಮ್ಮ ಬಾಡಿಗೆ ಹೈಡ್ರೇಷನ್ ಕೊಡ್ತಾನೆ ಇರಲ್ಲ. ಈ ಥರ ಒಂದು ಜ್ಯೂಸನ್ನ ನಾವು ಮಾಡಿಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ, ಇಡೀ ದಿನ ಏನಾಗುತ್ತೆ ನಮ್ಮ ಬಾಡಿಗೆ ಹೈಡ್ರೇಷನ್ನ ಇದು ಅಂದರೆ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ಪದೇ ಪದೇ ನಮಗೆ ನೀರು ಕುಡಿಯೋಕ್ಕೆ ಆಗಲ್ಲ ಅಂತ ಅನ್ನೋರು ಈ ಒಂದು ಜ್ಯೂಸನ್ನ ಬೆಳಗ್ಗೆ ಎದ್ದು ನೀವು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ಸೈಜ್ ಟೊಮೆಟೊ ಮತ್ತು ಒಂದು ಒಳ್ಳೆ ಕ್ಯುಕ್ಯುಂಬರ್ ತೊಗೋಬೇಕಾಗತ್ತೆ, ಅಂದರೆ ಸೌತೆಕಾಯಿ, ಮತ್ತು ಸ್ವಲ್ಪ ಒಂದು ಅರ್ಧದಷ್ಟು ಆಮ್ಲ, ಮತ್ತು ಇದಕ್ಕೆ ಬೀಟ್ರೂಟ್ ಮತ್ತು ಕ್ಯಾರೆಟ್, ಆ್ಯಪಲ್ ಇದಿಷ್ಟನ್ನು ನಾವು ತುರಿದು, ಮತ್ತು ಒಂದು ಅರ್ಧ ಇಂಚು ಶುಂಠಿ ಇದಿಷ್ಟನ್ನು ನಾವು ತುರಿದು ಏನು ಮಾಡಬೇಕಾಗತ್ತೆ, ಜ್ಯೂಸ್ ಮಾಡ್ಕೋಬೇಕಾಗತ್ತೆ. ಬಟ್ ನೀವು ಜ್ಯೂಸ್ ತೊಗೊಳ್ತೀರಾ, ಬಟ್ ಕೆಲವರು ಆ ಫೈಬರ್ನ ಬಿಸಾಕ್ತೀರಾ. ಇದನ್ನು ಬಿಸಾಕ್ದೇ ಈ ಒಂದು ಫೈಬರ್ ಏನಿರುತ್ತೆ, ನೀವು ಅಂದರೆ ಫಿಲ್ಟರ್ ಮಾಡಿರುವಂಥ ಫೈಬರ್ನ ನೀವು ಮುಖಕ್ಕೆ ಪೇಸ್ಟಾಗಿ ಹಚ್ಕೋಬೋದು. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇದು 10 ನಿಮಿಷ ನೀವು ಮುಖದ ಮೇಲೆ ಹಚ್ಚಿ ನೀವು ಫೇಸ್ ವಾಶ್ ಮಾಡ್ತಾ ಬನ್ನಿ. ನಿಮ್ಮ ಮುಖದಲ್ಲಿ ಯಾವುದೇ ಥರ ಆ್ಯಕ್ನಿಗಳು ಬರಲ್ಲ, ಪಿಂಪಲ್ಸ್ ಬರಲ್ಲ, ಪಿಗ್ಮೆಂಟೇಷನ್ ಬರಲ್ಲ. ಇದು ದೇಹದ ಒಳಗೆ ಎಷ್ಟು ಹೆಲ್ಪ್ ಮಾಡುತ್ತೋ ಮುಖದ ಮೇಲೆ ಕೂಡ ಅಷ್ಟೇ ಹೆಲ್ಪ್ ಮಾಡುತ್ತೆ. ಹಾಗೆ ಮಿಕ್ಕಿರೋ ಫೈಬರ್ನ ನೀವು ಬಿಸಾಕ್ದೇ ಇದನ್ನು 1 ಲೀಟ್ರ್ ನೀರಲ್ಲಿ ದಿನ ನೆನೆಸಿಡಬೇಕಾಗತ್ತೆ. ನೆನೆಸಿಟ್ಟು ದಿನ ಅದೇ ನೀರನ್ನ ನೀವು ಕುಡಿತಾ ಬನ್ನಿ. ಇದೇನು ಮಾಡುತ್ತೆ ಅಂತಂದರೆ ಅದರಲ್ಲಿರೋ ಫೈಬರ್ ಕೂಡ ನಿಮಗೆ ಸಿಗುತ್ತೆ, ಜೊತೆಗೆ ಇದರಲ್ಲಿರುವಂಥ ಕ್ಯುಕ್ಯುಂಬರ್ ಮತ್ತು ಟೊಮೆಟೊ ಎಲ್ಲ ನೀರಿನ ಅಂಶನ ತುಂಬಿರೋದು. ಇದೇನು ಮಾಡುತ್ತೆ, ನಿಮ್ಮ ಇಡೀ ದಿನಕ್ಕೆ ಒಳ್ಳೆ ಹೈಡ್ರೇಷನ್ ಕೊಡೋದಲ್ಲದೆ ನಿಮ್ಮ ಬಾಡಿಲಿರುವಂಥ ಮೆಟಲ್ಸ್, ಅನ್ವಾಂಟೆಡ್ ಟಾಕ್ಸಿನ್ಸ್ ಎಲ್ಲ ಇದು ರಿಲೀಸ್ ಮಾಡುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಅನ್ವಾಂಟೆಡ್ ಟಾಕ್ಸಿನ್ಸ್ ಅಥವಾ ಈ ಒಂದು ಮೆಟಲ್ಸ್ ಎಲ್ಲ ರಿಲೀಸ್ ಆಗುತ್ತೆ, ಆವಾಗ ನಮ್ಮ ಲಿವರ್ ತುಂಬ ಕ್ಲೆನ್ಸ್ ಆಗಿರುತ್ತೆ. ಲಿವರ್ ಯಾವಾಗ ಕ್ಲೆನ್ಸ್ ಆಗಿರುತ್ತೆ ನಮ್ಮ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ, ನಾವು ತುಂಬ ಚೈತನ್ಯದಿಂದ ಇರ್ತೀವಿ, ನಮ್ಮ ಕಣ್ಣು ಕೂಡ ತುಂಬ ಗ್ಲೋ ಆಗಿರುತ್ತೆ. ಯಾರಲ್ಲಿ ಈ ಲಿವರ್ ತುಂಬ ಒಂದು ಶ್ರಿಂಕ್ ಆಗಿರುತ್ತೆ ಅಥವಾ ಲಿವರ್ ಸರಿಯಾಗಿ ವರ್ಕ್ ಆಗ್ತಿರಲ್ಲ, ಅವ್ರ ಕಣ್ಣು ನೋಡ್ಬೋದು ನೀವು, ಅವ್ರ ಕಣ್ಣಲ್ಲಿ ಕಾಂತಿನೇ ಇರೋದಿಲ್ಲ, ಒಂದು ಬ್ರೈಟ್ನೆಸ್ ಇರೋದಿಲ್ಲ, ಮತ್ತು ಐಸೈಟ್ ಪ್ರಾಬ್ಲಮ್ ಕೂಡ ಬರುತ್ತೆ. ಇದೆಲ್ಲ ಸ್ಟಾರ್ಟ್ ಆಗೋದು ಲಿವರಿಂದ. ಸೊ ಇಂಥ ಜ್ಯೂಸ್ಗಳನ್ನ ನಾವು ನಿಯಮಿತವಾಗಿ ತಗೊಳ್ಳೋದ್ರಿಂದ ನಮ್ಮ ಮುಖ ತುಂಬ ಒಳ್ಳೆ ಗ್ಲೋ ಕೊಡೋದಲ್ಲದೆ ಬಾಡಿನ ಕೂಡ ಹೈಡ್ರೇಟ್ ಮಾಡಿ ನಮ್ಗೆ ಒಳ್ಳೆ ಕಾಂತಿನ ಕೊಡ್ತಾ ಹೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಆ್ಯಕ್ನಿ ಸ್ಕಿನ್ ಇರೋರು ಹೇಗೆಲ್ಲ ನಾವು ಟ್ರೀಟ್ಮೆಂಟ್ ಮನೇಲೇ ತೊಗೋಬೋದು ಅನ್ನೋದನ್ನ ತಿಳ್ಕೊತಾ ಹೋದ್ವಿ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.